ಅಫ್ಘಾನ್ನಿಂದ ಇವತ್ತು ಇಬ್ಬರು ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಬಳ್ಳಾರಿ ಮೂಲದ ತನ್ವೀನ್ ದೆಹಲಿಗೆ ಆಗಮಿಸಿದ್ದಾರೆ. ಹಾಗಾಗಿ ತನ್ವೀನ್ ಕುಟುಂಬಸ್ಥರಲ್ಲಿ ಒಂಥರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ. ಯಾಕಂದ್ರೆ ಇಷ್ಟು ದಿನ ಅಲ್ಲಿ ಏನ್ ಮಾಡ್ತಿದಾರೋ ಏನೋ, ಯಾವ ತರ ಅಟ್ಯಾಕ್ ಆಗುತ್ತೋ, ಜೀವ ಸುರಕ್ಷಿತವಾಗಿ ವಾಪಸ್ ಬರ್ತಾರೋ ಇಲ್ವೋ, ಇಂಥದ್ದೆಲ್ಲ ಆತಂಕ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಈಗ ತನ್ವೀನ್ ಬರ್ತಾ ಇದ್ದಂತೆ ತನ್ವೀನ್ ಕುಟುಂಬಸ್ಥರಲ್ಲಿ ಒಂಥರ ನೆಮ್ಮದಿ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರಿನ ಹಿರೇಕ್ ದೇವನಾಥ್ ಕೂಡ ಆಗಮಿಸಿದ್ದಾರೆ. ದೆಹಲಿಯಲ್ಲೇ ಸದ್ಯಕ್ಕೆ ಇಬ್ಬರು ಕನ್ನಡಿಗರಿದ್ದಾರೆ. ಬೆಂಗಳೂರಿನ ಅಫ್ಘಾನ್ ಹೆಲ್ಪ್ ಡೆಸ್ಕ್ ಅಧಿಕಾರಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಬಳ್ಳಾರಿ ಮೂಲದ ತನ್ವೀನ್ ದೆಹಲಿಗೆ ಆಗಮಿಸಿದ್ದಾರೆ. ಇನ್ನು ಬೆಂಗಳೂರಿನ ಹಿರೇಕ್ ದೇವನಾಥ್ ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಈಗ ಹೆಲ್ಪ್ ಡೆಸ್ಕ್ನಿಂದ ಅಲ್ಲಿ ಅಧಿಕಾರಿ ಯಾರಿರ್ತಾರೆ ಅವ್ರವ್ರ ಫ್ಯಾಮಿಲಿಗೆ ಮಾಹಿತಿಯನ್ನು ತಲುಪಿಸಿದ್ದಾಗಿದೆ. ಈಗ ಒಂದ್ಸತಿ ಅವರು ಇಂಡಿಯಾಗೆ ಬಂದ್ರಲ್ಲ, ಅದೇ ಈ ಫ್ಯಾಮಿಲಿಯಲ್ಲಿ ಈಗ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತೆ ಮಾಡಿದೆ. ಈಗ ಬೆಂಗಳೂರಿಗೆ ಅವ್ರನ್ನ ಯಾವಾಗ ವಾಪಸ್ ಕರ್ಕೊಂಡ್ ಬರ್ತಾರೆ, ಮತ್ತೊಬ್ರು ಬಳ್ಳಾರಿಗೆ ಹೋಗ್ಬೇಕು, ಬಳ್ಳಾರಿ ಯಾವಾಗ ತಲುಪ್ತಾರೆ ಅಂತ ಈಗ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಜನ ಕಂಗಾಲಾಗಿದ್ದಾರೆ. ಚೆನ್ನಮ್ಮ ವೃತ್ತದ ಬಳಿಯಲ್ಲಿ 8 ಅಂತಸ್ತಿನ ಬಹುಮಹಡಿ ಮಲ್ಟಿ ಕಾರ್ ಪಾರ್ಕಿಂಗ್ ಕಟ್ಟಡದ ಕಾಮಗಾರಿ ಕಳೆದ 8 ವರ್ಷಗಳಿಂದ ನಡೀತಾ ಇದೆ. ಗುತ್ತಿಗೆ ಪಡೆದಿರುವಂತ SEPL ಕಂಪನಿ 100 ಅಡಿ ಆಳಕ್ಕೆ ಭೂಮಿಯನ್ನ ಕೊರೆದಿರೋದ್ರಿಂದ ಹಲವು ಬಾರಿ ಮಣ್ಣು ಕುಸಿತ ಉಂಟಾಗಿದೆ. ಇದರಿಂದ ಪಕ್ಕದ ಚೆನ್ನಮ್ಮ ವೃತ್ತದ ರಸ್ತೆ ಬಂದಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದಿಂದ ಫ್ಲೈಓವರ್ ಕಾಮಗಾರಿ ನಡೀತಾ ಇದ್ದು ರಸ್ತೆ ಬಂದಾಗಿದೆ. ಟ್ರಾಫಿಕ್ ಜಾಮ್ನಿಂದ ಜನರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಹಣ ಕೊಳ್ಳೆ ಹೊಡೆಯೋದಕ್ಕೆ ಅಂತಾನೆ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನೂ ಕೇಳಿ ಬರ್ತಾ ಇದೆ. 10 ವರ್ಷಗಳ ಹಿಂದಿನ ಯೋಜನೆ ಈಗ ಅಪ್ರಸ್ತುತ. ಹೀಗಾಗಿ ಯೋಜನೆ ಕೈ ಬಿಡುವಂತೆ ಹುಬ್ಬಳ್ಳಿ ಜನರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಯಿಬಾಬಾ ಮುಂದೆ ಏನೈತಲ್ರಿ, ಸುಮಾರು ನಮ್ಮ 8 ವರ್ಷದಿಂದ ಸ್ಮಾರ್ಟ್ ಸಿಟಿ ಬಂತು. ಆ ಸ್ಮಾರ್ಟ್ ಸಿಟಿ ಯೋಜನೆ ಸುಮಾರು 50 ಕೋಟಿ ಆ ಪ್ರಾಜೆಕ್ಟ್. ಅದು ಪಾರ್ಕಿಂಗ್ ಕೆಳಗೂ ನಿಲ್ಲಿಸೋದು ಮ್ಯಾಗೂ ನಿಲ್ಲಿಸಿದ್ರೆ ಅದು ಈಗ ಮಣ್ಣು ಕುಸಿದು ನೀರು ತುಂಬಿದ್ರು 10 ವರ್ಷ ಆದ್ರೆ ಕಾಮಗಾರಿ ಮುಗಿಯಾಕತ್ತಿಲ್ಲ. ಈಗಾಗಲೇ ಫ್ಲೈಓವರ್ಸ್ ಅಲ್ಲಿ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡ್ಯಾರ, ಈ ಕಡೆ ಈ ರೋಡು ಬಂದ್ ಮಾಡ್ಯಾರ, ಕೋರ್ಟ್ ಸರ್ಕಲ್ ಬಂದ್ ಮಾಡ್ಯಾರ. ಸಾರ್ವಜನಿಕರು ಯಾವ ಕಡೆ ಹೋಗ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಿಂಗೆ ಬಂದು ಹೊಡಿತಾನೋ ಹಿಂಗೆ ಹೊಡಿತಾನೆ. ಅದಕ್ಕೆ ಈ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕೂತು ಚರ್ಚೆ ಮಾಡ್ದೇ ಈ ಕೆಲಸ ಮಾಡಕತ್ತಾರ. ಆ ಸ್ಮಾರ್ಟ್ ಸಿಟಿ ಏನು ಡೆಪ್ತ್ 100 ಫೂಟ್ ಅಡ್ಡ ಅದನ್ನು ನೀರು ತುಂಬಿದ್ರು ಇಲ್ಲಿವರೆಗೆ ಕಾಮಗಾರಿ ಮುಗಿವಲ್ದು. ಈ ಫ್ಲೈಓವರ್ ತಂದರೆ ಫ್ಲೈಓವರ್ದಿಂದ ಇನ್ನೂ ಜನರಿಗೆ ತೊಂದರೆ. ಹುಬ್ಬಳ್ಳಿಯ ಹೃದಯ ಭಾಗದಂತ ಚೆನ್ನಮ್ಮ ವೃತ್ತದಲ್ಲಿ ಒಂದು ಬಹುಮಹಡಿಯ ಕಟ್ಟಡ ಆಗ್ತಾ ಇದೆ, ಕಾರ್ಯರೂಪದಲ್ಲಿದೆ. ಸುಮಾರು 40-50 ಫೀಟ್ 100 ಫೀಟ್ ಒಳಗಡೆ ಅವರು ಡೀಪ್ ಅಂಡ್ ಡೆಪ್ತ್ ಹೋಗಿ ಆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಸುತ್ತಮುತ್ತ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಎಲ್ಲಿ ನಮ್ಮ ಕಟ್ಟಡಕ್ಕೆ ಎಲ್ಲಿ ಹಾನಿ ಆಗ್ಬಿಡುತ್ತೋ, ರೋಡ್ ಎಲ್ಲಿ ಕುಸಿದು ಬಿಡುತ್ತೋ, ಮತ್ತೆ ಈ ಕಟ್ಟಡ ಆಗೋದ್ರಿಂದ ಬಹಳ ತೊಂದರೆ ಆಗುತ್ತೋ ಏನೋ ಭಯ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಫ್ಲೈಓವರ್ನು ಕೂಡ ಈಗ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಅದರ ಪಕ್ಕದಲ್ಲಿನೇ ಫ್ಲೈಓವರ್ ಬರ್ತಾ ಇದೆ. ಹಾಗಾಗಿ ಮಹಾನಗರ ಪಾಲಿಕೆ ಚಿಂತನ ಮಂಥನ ಮಾಡಬೇಕಾಗಿದೆ. ಎಷ್ಟು ಮಟ್ಟಿಗೆ ಕಟ್ಟಡ ಬೇಕು, ಫ್ಲೈಓವರ್ಗೆ ಇದು ಎಷ್ಟು ಮಟ್ಟಿಗೆ ಸರಿಸಾಟಿ ಆಗುತ್ತೆ ಅನ್ನೋದು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಹಾಗಾಗಿ ಅವೈಜ್ಞಾನಿಕವಾಗದಂತ ಈ ಕಾಮಗಾರಿಯನ್ನ ವೈಜ್ಞಾನಿಕ ರೂಪದಲ್ಲಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಮಾಡಬೇಕು ಅಂತ ಈ ಮೂಲಕ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.